ಇಂದಿಗೂ ಪ್ರಾಚೀನ ಕಾಲದ ಅದೆಷ್ಟೋ ವಿಷಯಗಳು ನಮ್ಮನ್ನ ನಿಬ್ಬೆರಗಾಗಿಸುತ್ತೆ. ಅಂದಿನ ಕಾಲದ ತಂತ್ರಜ್ಞಾನ, ಕಲಾ ಕೌಶಲ್ಯ ಎಲ್ಲವೂ ವಿಸ್ಮಯ ಎನಿಸುತ್ತೆ. ಅದಕ್ಕೆ ಅದ್ಭುತ ಸಾಕ್ಷಿ ನಮ್ಮ ಪೂರ್ವಜರ ಹಸ್ತಪ್ರತಿಗಳು. ಮುದ್ರಣ ಮಾಧ್ಯಮವೇ ಇಲ್ಲದ ಕಾಲದಲ್ಲಿನ ಅವರ ಬರವಣಿಗೆ ಜ್ಞಾನ ಸಂಪತ್ತಿನ ಸಂರಕ್ಷಣೆಯಾಗಿದೆ. ಅಂತಹ ಹಸ್ತಪ್ರತಿಗಳ ಸಮ್ಮೇಳನ ಪ್ರದರ್ಶನ ಕಾರ್ಯಕ್ರಮ ಎಲ್ಲರ ಗಮನವನ್ನ ಸೆಳೆಯಿತು. ತಾಳೆ ಗರಿಗಳಲ್ಲಿ, ಕೋರಿ ಪತ್ರಗಳಲ್ಲಿ, ತಾಮ್ರ ಪತ್ರದಲ್ಲಿ ಬರೆದಿರುವ ಸುಂದರ ಅಕ್ಷರಗಳ ಸಾಲು ಪ್ರಾಚೀನ ಕಾಲದ ಜ್ಞಾನ ಸಂಪತ್ತಿಗೆ ಸಾಕ್ಷಿಯಾದ ಹಸ್ತಪ್ರತಿಗಳ ಪ್ರದರ್ಶನ. ಕುತೂಹಲದಿಂದ ವೀಕ್ಷಿಸ್ತಾ ಇರುವ ವಿದ್ಯಾರ್ಥಿಗಳು, ಹಸ್ತಪ್ರತಿ ವಿಭಾಗದ ತಜ್ಞರಿಂದ ಹಸ್ತಪ್ರತಿ ಬಗ್ಗೆ ಅರಿವು, ಮಾಹಿತಿ, ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಹೌದು, ಈಗ ಎಲ್ಲ ಡಿಜಿಟಲ್ ಮಯ, ಮೊಬೈಲ್ ದುನಿಯಾ. ಎಲ್ಲ ಬರಹಗಳು ಡಿಜಿಟಲೀಕರಣಗೊಂಡು ಲ್ಯಾಪ್ಟಾಪ್, ಮೊಬೈಲ್ ಸೇರ್ತಾ ಇರುವ ಕಾಲವಿದು. ಈ ವೇಳೆ ಬ್ರಿಟಿಷ್ ಪೂರ್ವದ ನಮ್ಮ ಪ್ರಾಚೀನ ಕಾಲದ ಭಾರತದ ಬರವಣಿಗೆ ಹೇಗೆ ಇರ್ತಾ ಇತ್ತು ಎಂಬ ಇತಿಹಾಸವನ್ನ ಪದವಿ ಕಾಲೇಜಿನಲ್ಲಿ ತೆರೆದಿಡಲಾಗಿದೆ. ಹೌದು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಹಾಗೂ ಬಾಗಲಕೋಟೆ ಸರ್ಕಾರಿ ಪದವಿ ಕಾಲೇಜು ಸಹಯೋಗದಲ್ಲಿ ಅಖಿಲ ಕರ್ನಾಟಕ 22ನೇ ಹಸ್ತಪ್ರತಿ ಸಮ್ಮೇಳನ ಆಯೋಜಿಸಲಾಗಿತ್ತು. ವಿದ್ವಾಂಸರಾದ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹಂಪಿ ವಿವಿ ಹಸ್ತಪ್ರತಿ ವಿಭಾಗದ ಪ್ರೊಫೆಸರ್ ವೀರೇಶ್ ಬಡಿಗೇರ ಈ ಬಗ್ಗೆ ಸಮರ್ಪಕವಾದ ಮಾಹಿತಿ ನೀಡಿದರು. ಜೊತೆಗೆ ಹಸ್ತಪ್ರತಿ ಸಂರಕ್ಷಣೆ, ಡಿಜಿಟಲೀಕರಣ ಸೇರಿದಂತೆ ಇವುಗಳ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ರು. ಕೇವಲ ಒಂದು ಜಾತ್ರೆ ತರ ಮಾಡುವಂಥದ್ದಲ್ಲ, ಜಾತ್ರೆಯ ಜೊತೆಗೆ ಒಂದು ಸಾಂಸ್ಕೃತಿಕ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಈ ಹಸ್ತಪ್ರತಿಗಳಂತಂದ್ರೆ ಏನು ಅಂತಂದ್ರೆ, ನಮ್ಮ ಹಿಂದಿನ ಬ್ರಿಟಿಷ್ ಪೂರ್ವ ಭಾರತದಲ್ಲಿ ಅಥವಾ ಮುದ್ರಣ ತಂತ್ರಜ್ಞಾನ ಬರುವ ಪೂರ್ವದಲ್ಲಿ ನಮ್ಮ ಹಿರಿಕರು ನಮ್ಮ ಜ್ಞಾನ ಪರಂಪರೆಯನ್ನು ಹೇಗೆ ಮುಂದುವರಿಸಿಕೊಂಡು ಬಂದರು, ನಮ್ಮಲ್ಲಿ ಜ್ಞಾನಾರ್ಜನೆ ಹೇಗಾಗಿ ಆಗ್ತಿತ್ತು ಅನ್ನೋದನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದು. ಹಸ್ತಪ್ರತಿಗಳನ್ನು ಸಾಮಾನ್ಯವಾಗಿ ಮೌಢ್ಯ, ಅದರಲ್ಲಿ ಮಾಟ ಮಂತ್ರ ಇರ್ತನ್ನುವಂಥದ್ದು, ಈ ಥರ ಮೌಢ್ಯ ಕಲ್ಪನೆ ಸಮಾಜದಲ್ಲಿದೆ. ಹಸ್ತಪ್ರತಿಗಳಲ್ಲಿ ಮೌಢ್ಯ ಅಥವಾ ಮಾಟ ಮಂತ್ರ ಪರಿಕಲ್ಪನೆ ಇರಲ್ಲ. ಅದರಲ್ಲಿ ವಚನ ಸಾಹಿತ್ಯ, ತತ್ವಪದ ಸಾಹಿತ್ಯ, ಕನ್ನಡ ಸಾಹಿತ್ಯ, ಹೀಗೆ ಜನರಿಗೆ ಉಪಯೋಗವಾಗ್ತಕ್ಕಂಥ, ಜನರಿಗೆ ಮೆಂಟಲ್ ಸ್ಟೆಬಿಲಿಟಿ ಕೊಡ್ತಕ್ಕಂಥ ಒಂದು ಸಾಹಿತ್ಯ ಇದೆ ಅನ್ನೋದನ್ನು ಈ ಮೂಲಕ ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಹಸ್ತಪ್ರತಿ ಶಾಸ್ತ್ರ ವಿಭಾಗ ಮಾಡ್ತಾ ಇದೆ ಅಂತ. ಈ ಹಸ್ತಪ್ರತಿ ಪ್ರದರ್ಶನ ಕೂಡ ನಾವಿಲ್ಲಿ ಮಾಡಿದ್ದೀವಿ. ಕಾರಣ ಏನು ಅಂತಂತಂದರೆ, ಆ ಹಸ್ತಪ್ರತಿಗಳನ್ನು ನೋಡುವ ಮೂಲಕ ಮಕ್ಕಳಲ್ಲಿ ಒಂದು ಪುಸ್ತಕದ ಕುರಿತು ಪ್ರೀತಿ ಹುಟ್ಟಬೇಕು, ಓದಿನ ಕುರಿತು ಪ್ರೀತಿ ಹುಟ್ಟಬೇಕು ಅನ್ನುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಹೀಗೆ ಹಸ್ತಪ್ರತಿ ಸಮ್ಮೇಳನವನ್ನು ಸಂಘಟಿಸುವ ಮೂಲಕ ಒಂದು ಸಾಂಸ್ಕೃತಿಕ ಜಾಗೃತಿಯನ್ನು, ಜ್ಞಾನದ ಜಾಗೃತಿಯನ್ನು, ಅರಿವಿನ ಜಾಗೃತಿಯನ್ನು ನಾವು ಮಾಡ್ತಾ ಇದ್ದೇವೆ ನಾವು. ಇನ್ನು ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರಿಗೆ ನಮ್ಮ ಪೂರ್ವಜರ ಜ್ಞಾನ ಸಂಪತ್ತು, ಅವರ ಬರವಣಿಗೆ ಶೈಲಿ, ಬರವಣಿಗೆಯ ಪ್ರಕಾರ ಹೇಗಿತ್ತು ಅನ್ನೋದರ ಅರಿವು ಮೂಡಿಸಲು ಹಸ್ತಪ್ರತಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಪ್ರಾಚೀನ ಭಾರತದ ಗ್ರಂಥಗಳು, ಕಾವ್ಯಗಳು, ಸಾಹಿತ್ಯ, ಸಂಗೀತ, ತಾಂತ್ರಿಕ ರಹಸ್ಯಗಳು, ವಚನ ಸಾಹಿತ್ಯ, ಜ್ಯೋತಿಷ್ಯ ಸಂಬಂಧಿತ ಬರಹಗಳು ಸೇರಿದಂತೆ ನೂರಾರು ಹಸ್ತಪ್ರತಿ ಬರಹಗಳು ಎಲ್ಲರ ಗಮನ ಸೆಳೆದವು. ಇದರಲ್ಲಿ ಕನ್ನಡ ಇರ್ತದೆ, ಬೇರೆ ಯಾವ ಮೋಡಿ ಇರ್ತವೆ, ಮೋಡಿ ಡಾಕ್ಯುಮೆಂಟ್ಸ್ ಹೆಚ್ಚು, ರೆವೆನ್ಯೂ ರೆಕಾರ್ಡ್ಸ್ ಜಾಸ್ತಿ ಇರುತ್ತೆ. ಆದರೆ ಈ ಥರದ ಕಾವ್ಯಗಳು ಸಾಮಾನ್ಯವಾಗಿ ತಾಳೆಗರಿ ಮೇಲೆ, ತಾಳೆಗರಿ, ತಾಮ್ರಪತ್ರ, ಕೋರಿ ಪತ್ರ, ಕಟ್ಟಿಗೆಗಳ ಮೇಲಿನ ಬರಹ, ಅವುಗಳನ್ನು ಕಾಪಾಡಿ ಇಟ್ಟುಕೊಳ್ಳುವ ಸಾಮಗ್ರಿ ಎಲ್ಲವೂ ಅಚ್ಚರಿ ಮೂಡಿಸಿದ್ವು. ಜೇಬಲ್ಲಿ ಇಟ್ಟುಕೊಳ್ಳಬಹುದಾದ ಹಸ್ತಪ್ರತಿಗಳು ಕೂಡ ಪ್ರದರ್ಶನಕ್ಕೆ ಇಡಲಾಗಿತ್ತು. ಕೇವಲ ಬರಹ ಮಾತ್ರವಲ್ಲದೆ ಕಲಾಕೃತಿಗಳು ಕೂಡ ಎಲ್ಲರನ್ನ ಸೆಳೆದವು. ಬರವಣಿಗೆಗೆ ಬಳಸಿದ ಶಾಹಿ ಅಥವಾ ಇಂಕ್ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ವು. ಸಂಬಳ, ತಿಂಗಳ, ಇದಕ್ಕೆ ಈ ಪ್ರಕಾರ ಗೊತ್ತುಕೋಲು ಮಾಡಿದ್ದು.
ಇನ್ನು ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಪ್ರಾಚೀನ ಹಸ್ತಪ್ರತಿ ಕಂಡು ಅಚ್ಚರಿಯ ಜೊತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಅರುಣಕುಮಾರ ಗಾಳಿ ಅವರು ವಿದ್ಯಾರ್ಥಿಗಳಲ್ಲಿ ಸಂಶೋಧನೆಯ ಮನೋಭಾವನೆ ಬೆಳೆಸಲು ಇಂತಹ ಕಾರ್ಯಕ್ರಮಗಳು ಅವಶ್ಯವಾಗಿ ನಡೆಯಬೇಕಿದೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಪ್ರಯೋಜನಕಾರಿಯಾಗಿದೆ ಎಂದರು. ಹಸ್ತಪ್ರತಿಗಳ ಬಗ್ಗೆ ವಿದ್ಯಾರ್ಥಿಗಳು ಈಗಿನ ಆಧುನಿಕ ಯುಗದಲ್ಲಿ ಕಂಪ್ಯೂಟ್ರು, ಲ್ಯಾಪ್ಟಾಪು, ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಬ್ಯುಸಿಯಾಗಿರ್ತಾರೆ. ಕಾಲೇಜಲ್ಲಿ ಬರೀ 4 ಗೋಡೆಗಳ ಮಧ್ಯೆ ಬರೀ ಪಾಠ ಪ್ರವಚನ ಅಷ್ಟೇ ಮಾಡ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಓದು, ಅವರ ಹೆಚ್ಚಿನ ಚಿಂತನೆ ಮಾಡೋಕ್ಕೆ ನಾವು ಕಾಲೇಜಲ್ಲಿ ಅದಕ್ಕೆ ತಕ್ಕನಾಗಿ ಪೂರಕವಾಗಿ ಅದಕ್ಕೆ ತಕ್ಕನಾಗಿ ಕ್ಲಾಸುಗಳು, ತರಗತಿಗಳು ನಡೀತಾ ಇರಲ್ಲ. ಆದರೆ ಇಂತಹ ಹಸ್ತಪ್ರತಿ ಸಮ್ಮೇಳನ ನಮ್ಮ ಕಾಲೇಜಲ್ಲಿ ನಡೀತಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಒಂದು ಹೊಸ ವಿಚಾರಗಳು ಗೊತ್ತಾಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಹಸ್ತಪ್ರತಿ ಅನ್ನೋದು ಕೇಳಿಲ್ಲ, ಹಸ್ತಪ್ರತಿ ಅಂದರೆ ಏನಂತ ಗೊತ್ತಿಲ್ಲ, ನೋಡೂ ಇಲ್ಲ. ಆದರೆ ಇಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಅಥವಾ ವಿದ್ಯಾರ್ಥಿಗಳು ಅವ್ರ ಕೈಯಲ್ಲಿ ಹಿಡ್ಕೊಂಡು ಹಸ್ತಪ್ರತಿಗಳನ್ನ ಹಿಡ್ಕೊಂಡು ಅದನ್ನು ನೋಡಿ, ಓದಿ, ಅರ್ಥ ಮಾಡಿಕೊಂಡು ಆಮೇಲೆ ನಮ್ಮ ಪ್ರಾಚೀನ ಕಾಲದ ಪರಂಪರೆ ಹೇಗಿತ್ತು, ಕಲೆ ಹೇಗಿತ್ತು, ಸಾಹಿತ್ಯ, ಸಂಸ್ಕೃತಿ ಹೇಗಿತ್ತು, ಯಾವ್ಯಾವ ಥರ ನಮ್ಮ ಹಿರಿಯರು ವೈಜ್ಞಾನಿಕವಾಗಿ ಎಷ್ಟು ಮುಂದುವರೆದಿದ್ದರು ಅನ್ನೋದು ವಿದ್ಯಾರ್ಥಿಗಳಿಗೆ ಭಾಳ ಕುತೂಹಲ ಮೂಡಿಸ್ತದೆ. ಆದರೆ ಈ ಪ್ರಾಚೀನ ಅಕ್ಷರ ಜ್ಞಾನ ಭಂಡಾರದ ಉಳಿವಿಗಾಗಿ ಸರ್ಕಾರ ಕಾಳಜಿ ವಹಿಸಬೇಕಿದೆ. ಸಂಶೋಧಕರಿಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದ್ರ ಮೂಲಕ ಇವುಗಳ ಸಂರಕ್ಷಣೆಗೆ ಮುಂದಾಗಬೇಕಿದೆ. ಸೋಮಶೇಖರ್ ಪೂಜಾರ್, ಬಾಗಲಕೋಟೆ, ಜಿ ಕನ್ನಡ ನ್ಯೂಸ್.